ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಭೈರವ ಸ್ವಾಮಿ ಮತ್ತು ಕಾಳಿ ಮಾತೆಯ ಒಂದು ಧನ ಪ್ರಾಪ್ತಿಗಾಗಿ ಅಂದರೆ ಹಣ ಪ್ರಾಪ್ತಿಗಾಗಿ ಮಾಡ್ತಕ್ಕಂತಹ ಇವತ್ತಿನ ಈ ಒಂದು ಸಾಧನೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನೋಡಿ, ಹಣ ಯಾರಿಗೆ ತಾನೇ ಬೇಡ? ಎಲ್ರಿಗೂ ಹಣ ಬೇಕಲ್ವಾ? ಆದರೆ ಈಸಿಯಾಗಿ ಯಾರಿಗೆ ಬೇಡ? ಎಲ್ರಿಗೂ ಬೇಕು. ಈಸಿಯಾಗಿ ಸಿಗುತ್ತೆ ಹಣ ಅಂತಂದರೆ ಎಲ್ರಿಗೂ ಬೇಕು. ಕಷ್ಟಪಡೋ ಹಾಗಿಲ್ಲ, ಈಸಿಯಾಗಿ ಸಿಗ್ತಾ ಇದೆ ಅಂದರೆ ಎಲ್ರಿಗೂ ಸಹ ಹಣ ಬೇಕು. ಹಾಗಾಗಿ ಇವತ್ತಿನ ಈ ಒಂದು ಸಾಧನೆಯ ಬಗ್ಗೆ ಇವತ್ತಿನ ಈ ಒಂದು ಮಂತ್ರದಲ್ಲಿ ನಿಮಗೆ ಈ ಲಾಟರಿ ಅಥವಾ ಸಟ್ಟೆ ನಂಬರ್ ಅಂತ ಕರೀತಾರೆ. ಅಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ. ಈ ನಾರ್ತ್ ಇಂಡಿಯಾದಲ್ಲಿ ಕೆಲವು ಕಡೆ ಇದೆ. ಈ ಲಾಟರಿ ಸಹ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ. ಆದರೆ ಕೇರಳ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ. ಅದೇ ಥರ ಸಟ್ಟೆ ನಂಬರ್ ಅಂತ ಹೇಳ್ತಾರೆ, ಅದು ಸಹ ನಮ್ಮ ರಾಜ್ಯದಲ್ಲಿ ಬ್ಯಾನ್ ಆಗಿದೆ. ಹೊರಗಡೆ ಬೇರೆ ರಾಜ್ಯಗಳಲ್ಲಿ ಅದು ರನ್ನಿಂಗ್ ಇದೆ. ಹಾಗಾಗಿ ಈ ಸಟ್ಟೆ ನಂಬರು, ಲಾಟ್ರಿ ನಂಬರು ಅಥವಾ ಶೇರು ಮಾರ್ಕೆಟ್ನಲ್ಲಿ ನಿಮಗೆ ಯಾವ ಒಂದು ಕಂಪ್ನಿ ಆವತ್ತಿನ ದಿನ ಮೇಲಕ್ಕೆ ಹೋಗುತ್ತೆ ಅಥವಾ ಕೆಳಗಡೆ ಹೋಗುತ್ತೆ ಅದ್ರ ಬಗ್ಗೆ ಒಂದು ಮಾಹಿತಿ, ಹಾಗೆ ನಿಮಗೆ ಭೂಮಿನಲ್ಲಿ ಇರ್ತಕ್ಕಂತಹ ಒಂದು ನಿಧಿ ಬಗ್ಗೆ ಸಹ ಇದು ತಿಳ್ಕೊಬೋದು. ಆ ರೀತಿಯ ಒಂದು ಸಾಧನೆ ಇದು ಹೇಗಪ್ಪ ಸಾಧ್ಯ ಅಂತಂದರೆ, ನೋಡಿ, ಈ ಒಂದು ಸಾಧನೆಯನ್ನು ನೀವು ಮಾಡಿದ ನಂತರ, ಈ ಮಂತ್ರ ಸಿದ್ಧಿಯಾದ ನಂತರ ನಿಮಗೆ ಕಾಳಿ ಮಾತೆ ಅಥವಾ ಭೈರವ ಸ್ವಾಮಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬಂದ್ಬಿಟ್ಟು ನಿಮ್ಮ ಕನಸಿನಲ್ಲಿ ಹೇಳ್ತಾರೆ. ಅಂದರೆ ಈ ಮಂತ್ರವನ್ನು ನೀವು ರಾತ್ರಿ ಹೊತ್ತು ಮಲ್ಕೊಂಡು ಜಪ ಮಾಡಿ ಮಲ್ಕೊಂಡ್ರೆ ನೀವು ನಿಮ್ಮ ಕನಸಿನಲ್ಲಿ ಬಂದು ಹೇಳ್ತಾರೆ. ಅಂದರೆ ನೀವು ಏನರ ಬಗ್ಗೆ ಕೇಳ್ತಿದ್ದೀರ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ಅದು 100ಕ್ಕೆ 90 ಭಾಗದಷ್ಟು ಸತ್ಯ ಆಗಿರುತ್ತದೆ. ಹಾಗೆ ಎಲ್ಲಾದರೂ ನಿಧಿನ ನೀವು ಹುಡುಕ್ತಾ ಇದ್ದರೆ ಆ ನಿಧಿನೂ ಸಹ ನಿಮಗೆ ಆದಷ್ಟು ಬೇಗನೆ ಸಿಕ್ಬಿಡುತ್ತೆ. ಅಂದರೆ ಸುಮಾರು ಜನ ನಿಧಿ ಇದೆ ಅಂತ ಅದ್ರ ಹಿಂದೆ ಬಿದ್ದಿದ್ದಾರೆ, ಹುಡುಕಾಡ್ತಾ ಇದ್ದಾರೆ. ಆದರೆ ಎಲ್ಲಿದೆ, ಎಷ್ಟು ಅಡಿನಲ್ಲಿದೆ, ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ನೀವು ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಈ ಮಂತ್ರವನ್ನು ಜಪ ಮಾಡಿ ನೀವು ನಿದ್ರೆಗೆ ಒಳಪಟ್ಟರೆ ರಾತ್ರಿ ಹೊತ್ತು ನಿಮ್ಮ ಕನಸಿನಲ್ಲಿ ಬಂದು ತಿಳಿಸುತ್ತೆ ದೇವರು. ಇದರ ಉದ್ದೇಶ ಏನಪ್ಪ ಅಂತಂದರೆ, ಹಣ ಮತ್ತು ಒಡವೆ, ಬಂಗಾರ, ನಿಧಿ ಇಂತಹ ಧನ ಪ್ರಾಪ್ತಿಗಾಗಿ ನೀವು ಈ ಒಂದು ಸಾಧನೆಯನ್ನು ಮಾಡಬಹುದು. ಅಥವಾ ಷೇರು ಮಾರ್ಕೆಟಲ್ಲಿ, ಅಂದರೆ ಈಗೆಲ್ಲ ತುಂಬ ಜನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಟ್ರೇಡ್ ಮಾಡ್ತಾ ಇದ್ದಾರೆ. ಅಂಥವರಿಗೂ ಸಹ ಈ ಒಂದು ರಾತ್ರಿ ಹೊತ್ತು ಈ ಒಂದು ಸಾಧನೆ ಎಲ್ಲ ಆದ ನಂತರ ನೀವು, ಅಂದರೆ ಈಗ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಆಗೋದಿಲ್ಲ, ನೀವು ನಾನು ಹೇಳಿರ್ತಕ್ಕಂಥ ಈ ಒಂದು ಜಪ ತಪ ವ್ರತವನ್ನು ಮಾಡಿ ಸಾಧನೆಯನ್ನು ಮಾಡಿ ಸಿದ್ಧಿ ಮಾಡಿಕೊಂಡ ನಂತರ ಆಮೇಲೆ ನೀವು ಪ್ರಯೋಗ ಮಾಡಬೇಕಾಗತ್ತೆ. ಆಗ ನೀವು ನಾಳೆ ಯಾವ ಕಂಪನಿ ಮೇಲೆ ಹೋಗುತ್ತೆ ಅಥವಾ ಯಾವ ಕಂಪನಿ ಯಾವ ಸ್ಟಾಕ್ ಕೆಳಗಡೆ ಹೋಗುತ್ತೆ ಅದ್ರ ಬಗ್ಗೆ ನಿಮಗೆ ಕನಸಿನಲ್ಲಿ ಗೊತ್ತಾಗುತ್ತೆ. ಇದು ಒಂದು ಕ್ರಮ. ಇನ್ನೊಂದು ಕ್ರಮ ಇದೆ, ಕೆಲವರಿಗೆ ಕನಸಿನಲ್ಲಿ ಗೊತ್ತಾದ್ರೂ ಅದು ನೆನಪಿರೋದಿಲ್ಲ, ಅಳಿಸಿ ಹೋಗ್ಬಿಡ್ತದೆ. ಬೆಳಗ್ಗೆ ರಾತ್ರೆಲ್ಲ ಕನಸಲ್ಲಿ ಬಂದಿರ್ತದೆ, ಬೆಳಗ್ಗೆ ಅವ್ರಿಗೆ ಅದು ಕನ್ಫ್ಯೂಸ್ ಆಗಿಬಿಡ್ತದೆ. ಅಂದರೆ ಏನು ಬಂದಿದೆ, ಏನೋಗಿದೆ, ಏನು ಮಾಡಬೇಕಂತ ಗೊತ್ತಾಗಲ್ಲ. ಅಂಥವರಿಗೆ ಏನಾಗುತ್ತಂದರೆ, ಯಾರೋ ಬಂದು ಪಕ್ಕದಲ್ಲಿ ಹೇಳ್ದಾಗುತ್ತೆ. ಅಂದರೆ ಈ ಮೈಕ್ನಲ್ಲಿ ಮಾತಾಡ್ತಾರೆ, ಎಲ್ಲೋ ದೂರದಲ್ಲಿ ಮೈಕ್ನಲ್ಲಿ ಮಾತಾಡ್ತಾ ಇರ್ತಾರೆ, ಅದು ನಮಗೆ ಕೇಳಿಸ್ತಾ ಇರ್ತದೆ ಸ್ಲೋಲಿಯಾಗಿ. ಆ ರೀತಿ ನಿಮಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೋ ನಿಧಾನವಾಗಿ ಹೇಳ್ತಾ ಇರ್ತಾರೆ. ಆ ರೀತಿ ಒಂದು ಅನುಭವ ಆಗುತ್ತೆ ನಿಮಗೆ. ನಿಮ್ಮ ಕಿವಿಗೆ ಕೇಳಿಸುತ್ತೆ, ನಿಮ್ಮ ಕಿವಿಗೆ ಆ ಒಂದು ಶಬ್ದ ಕೇಳಿಸುತ್ತೆ, ಬಟ್ ಏನು ಕಾಣೋದಿಲ್ಲ. ಅಂದರೆ ಈಗ ನನಗೆ ಲಾಟ್ರಿ ತೊಗೊಳ್ಬೇಕು ಅಂತ ಇಟ್ಕೊಳ್ಳಿ, ನಾಳೆ ಯಾವ ಲಾಟ್ರಿ ತೊಗೊಬೇಕು, ಆ ನಂಬರ್ ಯಾವ ರೀತಿ ಇರಬೇಕು ಅನ್ನೋದನ್ನು ಯಾರೋ ನನಗೆ ಹೇಳ್ತಾ ಇರ್ತಾರೆ, ಅದು ನನಗೆ ಕೇಳಿಸ್ತಾ ಇರ್ತದೆ, ಬಟ್ ಅದು ಯಾರು ಅಂತ ಕಾಣೋದಿಲ್ಲ. ಅದು ಕಾಳಿ ಮಾತೆ ಮತ್ತು ಭೈರವ ಸ್ವಾಮಿ ಆಗಿರ್ತಾರೆ. ಹಾಗಾಗಿ ಅವರು ನಿಮಗೆ ಕಾಣಿಸೋದಿಲ್ಲ, ಆದರೆ ನಿಮಗೆ ಸೂಚನೆ ಕೊಟ್ಟು ಹೇಳ್ತಾರೆ, ಒಂದು ಕನಸಿನ ಮುಖಾಂತರ ಅಥವಾ ಯಾರೋ ಹೇಳ್ದಾಗೆ ಹೇಳ್ತಾರೆ. ಆಗ ನೀವು ಅದನ್ನು ಅರ್ಥ ಮಾಡಿಕೊಂಡು ಒಂದು ಬುಕ್ಕಲ್ಲಿ ಬರ್ಕೊಂಡು ನೀವು ಅದನ್ನು ಪ್ರಯತ್ನ ಪಡಬಹುದು. 100ಕ್ಕೆ 90 ಭಾಗದಷ್ಟು ನಿಮಗೆ ಕೆಲಸ ಆಗುತ್ತೆ. ಷೇರು ಮಾರ್ಕೆಟ್ನಲ್ಲೂ ಹಾಗೆ
ನಾಳೆ ಯಾವ ಕಂಪ್ನಿ ಮೇಲೆ ಹೋಗುತ್ತೆ, ಯಾವ ಕಂಪ್ನಿ ಕೆಳಗಡೆ ಬರ್ತದೆ, ನೀವು ಯಾವುದರಲ್ಲಿ ಹಣ ಹಾಕಬೇಕು, ಎಷ್ಟು ಪರ್ಸೆಂಟಲ್ಲಿ ನೀವು ಎಕ್ಸಿಟ್ ಆಗಬೇಕು, ಎಷ್ಟು ಪರ್ಸೆಂಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಟ್ರೇಡ್ ಮಾಡ್ತೀರ ಅಂತ ಇಟ್ಕೊಳ್ಳಿ. ನೀವು ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಹಾಗೆ ಯಾವ ಸ್ಟಾಕ್ನ ನೀವು ತೊಗೊಳ್ಬೇಕು, ಇದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ಸ್ ಕನಸಿನಲ್ಲಿ ಬರ್ತದೆ ಅಥವಾ ಯಾರೋ ಹೇಳ್ದಾಗೆ ಆಗುತ್ತೆ ಈ ಒಂದು ಸಾಧನೆಯನ್ನು ನೀವು ಮಾಡೋದ್ರಿಂದ. ಹಾಗೆ ನಿಧಿನೂ ಸಹ ನಿಮಗೆ ಗೊತ್ತಾಗುತ್ತೆ. ಎಲ್ಲಿ ನಿಧಿ ಇರುತ್ತೋ ಅಲ್ಲಿ ಈ ಒಂದು ಪ್ರಯೋಗವನ್ನು ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ಬಿಳಿ ಸಾಸಿವೆ ಬರ್ತದೆ. ಆ ಬಿಳಿ ಸಾಸಿವೆಯನ್ನು ಅಭಿಮಂತ್ರಿಸಿ ನಿಮಗೆ ಎಲ್ಲಿ ಡೌಟ್ ಇರುತ್ತೋ ಅಲ್ಲಿ ಆಗ್ತಾವಾಗ ಏನಾಗುತ್ತೆ, ಅಲ್ಲಿ ನಿಧಿ ಇರೋದು ನಿಮಗೆ ಗೊತ್ತಾಗುತ್ತೆ. ನಿಧಿ ಇದೆಯೋ ಇಲ್ಲವೋ ಗೊತ್ತಾಗ್ಬಿಡ್ತದೆ. ಆ ರೀತಿಯ ಒಂದು ಪ್ರಯೋಗವನ್ನು ನೀವು ಈ ಮಂತ್ರ ಶಕ್ತಿಯನ್ನು ಬಳಸ್ಕೊಂಡು ನೀವು ಮಾಡಬಹುದು. ಅಥವಾ ಮಾರ್ಗದರ್ಶನ ತೋರಿಸುತ್ತೆ. ಅಂದರೆ ಈ ರೀತಿ ಮಾಡು, ಆ ರೀತಿ ಮಾಡು, ಈ ರೀತಿ ಹೋಗು, ಆ ರೀತಿ ಹೋಗು ಅಂತ ಮಾರ್ಗದರ್ಶನ ಕೊಡುತ್ತೆ ಆ ಒಂದು ದೈವಿಕ ಶಕ್ತಿಗಳು. ಅದು ಭೈರವ ಸ್ವಾಮಿ ಅಥವಾ ಕಾಳಿ ಮಾತೆ ಇವರಿಬ್ಬರು ಸಹ ನಿಮಗೆ ಧನ ಪ್ರಾಪ್ತಿಗಾಗಿ, ಅಂದರೆ ಇಂಥ ಕಡೆ ಸಂಪತ್ತು ಇದೆ, ಇಂಥ ಕಡೆ ಹಣ ಇದೆ, ಇಂಥವ್ರ ಹತ್ರ ಹಣ ಇದೆ, ಸಂಪತ್ತು ಇದೆ, ನೀನು ಅವ್ರ ಹತ್ರ ಹೋಗಿ ಸೇರ್ಕೋ, ಅಥವಾ ಅವ್ರ ಜೊತೆ ಕೆಲಸ ಮಾಡು, ಅಥವಾ ಅವ್ರ ಹತ್ರ ವ್ಯವಹಾರ ಮಾಡು, ನಿನಗೆ ಅನುಕೂಲ ಆಗುತ್ತೆ, ಲಾಭ ಆಗುತ್ತೆ ಅಂತ ಅಂದ್ಬಿಟ್ಟು ಮಾರ್ಗದರ್ಶನ ಕೊಡ್ತಾರೆ. ನಾವೇನು ಮಾಡ್ತೀವಿ, ದುಡ್ಡು ಎಲ್ಲಿಲ್ವೋ ಅಲ್ಲಿ ಹೋಗಿ ದುಡ್ಡು ಬೇಕು ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತೀವಿ, ಕಷ್ಟಪಡ್ತೀವಿ, ವ್ಯವಹಾರ ಮಾಡ್ತೀವಿ, ಅಲ್ಲಿ ಸಿಗೋದಿಲ್ಲ, ನಮಗೆ ಫೇಲ್ಯೂರ್ ಆಗುತ್ತೆ, ಲಾಸ್ ಆಗುತ್ತೆ, ಟೈಮ್ ವೇಸ್ಟು, ಹಣ ಲಾಸು. ಅದೇ ಎಲ್ಲಿ ವ್ಯವಹಾರ ಇರುತ್ತೆ, ಯಾರ ತವ ಹಣ ಇರುತ್ತೆ ಅಂಥವ್ರ ಹತ್ರ ನೀವು ಹೋಗಿ ವ್ಯವಹಾರ ಮಾಡಿದ್ರೆ ಅಥವಾ ಅಲ್ಲಿ ಕೆಲಸ ಮಾಡಿದ್ರೆ, ಅಲ್ಲಿ ಪ್ರಯತ್ನ ಪಟ್ಟರೆ ನಿಮಗೆ ಹಣ ಸಿಗುತ್ತೆ. ಇದು ಟೆಕ್ನಿಕ್. ಇದು ಅಂದರೆ ನೀರು ಇದ್ದ ಕಡೆ ಹೋಗಿ ನಾವು ಈಜಾಡಬೇಕು, ನೀರು ಇಲ್ಲದೇ ಇರೋ ಕಡೆ ಹೋಗಿ ನಾವು ಈಜಾಡಿದ್ರೆ ಏನು ಪ್ರಯೋಜನ? ಈಜಾಡೋಕ್ಕೆ ಆಗೋದಿಲ್ಲ ಅಲ್ವಾ? ಅದೇ ಥರ ಎಲ್ಲಿ ಸಂಪತ್ತಿದೆ, ಎಲ್ಲಿ ಯಾರ ಹತ್ರ ಹಣ ಇದೆ, ಯಾರ ಹತ್ರ ಈ ಕೆಲವೊಂದು ಅಷ್ಟೈಶ್ವರ್ಯಗಳು ಇದೆ ಅಂಥವ್ರ ಹತ್ರ ನೀವು ಹೋಗೋದಕ್ಕೆ, ಅಲ್ಲಿ ಹೋಗಿ ಏನು ಮಾಡಬೇಕು, ಯಾವ ರೀತಿ ಅವ್ರ ಹತ್ರ ವ್ಯವಹಾರ ಮಾಡಬೇಕು, ಅವ್ರ ಹತ್ರ ಅಲ್ಲಿ ಹೋಗಿ ಅವ್ರ ಹತ್ರ ಯಾವ ಥರ ಸೇರಿಕೊಳ್ಬೇಕು, ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾರ್ಗದರ್ಶನ ಸಿಗುತ್ತೆ. ಹಾಗಾಗಿ ಈ ಒಂದು ಸಾಧನೆಯನ್ನು ಬಹಳ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿ, ಒಳ್ಳೆಯದಾಗತ್ತೆ. ನೋಡಿ, ಈ ಒಂದು ಧನ ಪ್ರಾಪ್ತಿಗಾಗಿ ಭೈರವ ಸ್ವಾಮಿ ಮತ್ತು ಕಾಳಿ ಮಾತೆಯ ಈ ಒಂದು ಶಾಬರ ಮಂತ್ರಕ್ಕೆ ಇರ್ತಕ್ಕಂತಹ ಒಂದು ನೀತಿ ನಿಯಮಗಳ ಬಗ್ಗೆ ತಿಳ್ಕೊಳ್ಳಿ. ಇದನ್ನು ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥ ದಿನ ಬಂದ್ಬಿಟ್ಟು ಶನಿವಾರ ಅಥವಾ ರವಿವಾರ, ಅಂದರೆ ಭಾನುವಾರ. ಇದು ಶುಕ್ಲ ಪಕ್ಷದಲ್ಲಿ ಬಂದಿರಬೇಕು. ಶುಕ್ಲ ಪಕ್ಷದ ಶನಿವಾರ ಅಥವಾ ರವಿವಾರ ನೀವು ಈ ಒಂದು ಸಾಧನೆಯನ್ನು ಪ್ರಾರಂಭ ಮಾಡಬಹುದು. ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕಿಗೆ ನೀವು ಮುಖ ಮಾಡಿ ಕುಳಿತುಕೊಳ್ಬೇಕು. ದೀಪ ನೋಡಿ, ಇಲ್ಲಿ 2 ದೇವರಿದ್ದಾರೆ, ಅಂದರೆ ಒಂದು ಭೈರವ ಸ್ವಾಮಿ ಇದ್ದಾರೆ, ಒಂದು ಕಾಳಿ ಮಾತೆ ಇದ್ದಾರೆ. ಹಾಗಾಗಿ ನೀವು 2 ದೀಪವನ್ನು ಹಚ್ಚಬೇಕಾಗತ್ತೆ ಸಪ್ರೇಟಾಗಿ. ಅಂದರೆ ಭೈರವ ಸ್ವಾಮಿಗೆ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಬೇಕು, ಕಾಳಿ ಮಾತೆಗೆ ತುಪ್ಪದ ದೀಪವನ್ನು ನೀವು ಹಚ್ಚಬೇಕು. ಅದು ಮಣ್ಣಿನ ದೀಪ ಆಗಿರಬೇಕು. 2 ಮಣ್ಣಿನ ದೀಪ ತಂದುಬಿಟ್ಟು ಒಂದು ದೀಪದಲ್ಲಿ ತುಪ್ಪವನ್ನು ಹಾಕಿ ದೀಪ ಹಚ್ಚಬೇಕು. ಅದು ಕಾಳಿ ಫೋಟೋ ಮುಂದೆ ಇಡಬೇಕು. ಇನ್ನೊಂದು ಮಣ್ಣಿನ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಅದು ಭೈರವ ಸ್ವಾಮಿಯ ಫೋಟೋದ ಹತ್ರ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಹಾಗೆ ಇದಕ್ಕೆ ಮಾಲೆ ಬಂದ್ಬಿಟ್ಟು ರುದ್ರಾಕ್ಷಿ ಮಾಲೆ ಆದರೂ ಆಗುತ್ತೆ, ಅಥವಾ ಕಪ್ಪು ಹಕೀಕ್ ಮಾಲೆ ಆದರೂ ಆಗುತ್ತೆ. ಈ ಮಾಲೆಗಳು ಪ್ರಾಣ ಪ್ರತಿಷ್ಠಾಪನೆ ಪೂಜೆಯಾಗಿ ಸಿದ್ಧಿಯಾಗಿರಬೇಕು. ಹಾಗೆ ಜಪ ಸಂಖ್ಯೆ ನೋಡಿ, ಪ್ರತಿದಿನ ನೀವು 3 ಮಾಲೆ, ಕನಿಷ್ಠ ಅಂದರೂ 3 ಮಾಲೆ ಜಪ ಮಾಡಲೇಬೇಕು. ಅದಕ್ಕಿಂತ ಹೆಚ್ಚಿಗೆ ಬೇಕಾದ್ರೂ ನೀವು ಜಪ ಮಾಡಬಹುದು. ಫೋಟೋ ನೋಡಿ, ಮಂಟಪದ ಮೇಲೆ ನೀವು ನಿಮ್ಮ ಗುರುಗಳ ಫೋಟೋ ಇಟ್ಕೊಳ್ಳಿ, ಅಥವಾ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರು ಇದ್ರ ಫೋಟೋದನ್ನು ಸಹ ಇಟ್ಕೊಬೋದು. ಇಲ್ಲಿ ಮೇನ್ ಮುಖ್ಯವಾಗಿರ್ತಕ್ಕಂಥದ್ದು ಕಾಳಿ ಮಾತೆ ಮತ್ತು ಭೈರವ ಸ್ವಾಮಿಯ ಒಂದು ಫೋಟೋವನ್ನು ನೀವು ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಕೆಲವರಿಗೆ ಕಾಳಿ ಭೈರವ ಫೋಟೋ ಇಲ್ಲ ಅಂತಂದರೆ ಅಂಥವರು ಶಿವ ಪಾರ್ವತಿಯ ಒಂದು ಫೋಟೋವನ್ನು ಸಹ ಇಟ್ಟು ಪೂಜೆ ಮಾಡಬಹುದು, ತೊಂದರೆ ಇಲ್ಲ. ಯಾಕಂದರೆ ಮೊನ್ನೊಬ್ಬರು ಯಾರೋ ನಮ್ಮ ಕ್ಲೈಂಟ್ ಬಂದಿದ್ದರು, ಅವ್ರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲಲ್ಲ ಕಾಳಿ ದೇವ್ರದ್ದು ಭೈರವಂದು ಮನೆ ಒಳಗಡೆ ಇಡಬಾರ್ದಂತೆ, ನಮ್ಗೆ ಯಾರೋ ಹೇಳಿದ್ದಾರೆ ಹಾಗೆ ಹೀಗೆ ಅಂತಿದ್ರು. ಅಂಥವ್ರಿಗೆ ಆ ರೀತಿ ಭಾವನೆ ಇರ್ತಕ್ಕಂಥವ್ರು ಶಿವ ಪಾರ್ವತಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದು, ತೊಂದರೆ ಇಲ್ಲ. ಆಮೇಲೆ ಇನ್ನೊಬ್ಬರು ಕ್ಲೈಂಟ್ ಕೇಳಿದರು ಫೋನ್ ಮಾಡಿ, ನಾವು ಹೆಂಗಸರು ನಾವು ಸಹ ಈ ರೀತಿಯ ಸಾಧನೆಗಳನ್ನು ಮಾಡ್ಬೋದಾ ಅಂತ ಕೇಳಿದ್ರು. ನೋಡಿ, ಇಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿ ಗಂಡಸರು ಹೆಂಗಸರು ಇಬ್ಬರು ಸಹ ಈ ಒಂದು ಸಾಧನೆಯನ್ನು ಮಾಡಬಹುದು. ಆದರೆ ಇಲ್ಲಿರ್ತಕ್ಕಂಥ ರೂಲ್ಸು ರೆಗ್ಯುಲೇಷನ್ನ ಫಾಲೋ ಅಪ್ ಮಾಡಬೇಕಷ್ಟೇ.
ಹೆಣ್ಮಕ್ಳಾದರೆ ತಮ್ಮ ಮಾಸಿಕ ಧರ್ಮವನ್ನು ಮುಗಿಸ್ಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಅವರು ಸಹ ಶುದ್ಧಿಯಾಗಿ ಆನಂತರ ಪ್ರಾರಂಭ ಮಾಡಬಹುದು 11 ದಿನ ಅಥವಾ 21 ದಿನ. ಆಮೇಲೆ ವಸ್ತ್ರ, ಇದಕ್ಕೆ ವಸ್ತ್ರ ಬಂದ್ಬಿಟ್ಟು ಕಪ್ಪು ಬಣ್ಣದ ವಸ್ತ್ರವನ್ನು ನೀವು ಧಾರಣೆ ಮಾಡಬೇಕು. ಅಂದರೆ ಕಾಳಿ ಮಾತಾ ಕಪ್ಪು, ಕಾಲಭೈರವರು ಸಹ ಕಪ್ಪು. ಹಾಗಾಗಿ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಬಣ್ಣ ಅಂದರೆ ಕಪ್ಪು ಬಣ್ಣ. ಆ ಕಪ್ಪು ಬಣ್ಣದ ವಸ್ತ್ರವನ್ನು ನೀವು ಧರಿಸ್ಕೊಳ್ಬೇಕಾಗತ್ತೆ. ಮಂಟಪದ ಮೇಲೂ ಸಹ ಕಪ್ಪು ಬಣ್ಣದ ವಸ್ತ್ರವನ್ನೇ ಹಾಕಿ, ಹಾಗೆ ಆಸನದ ಮೇಲೂ ಸಹ ಕಪ್ಪು ಬಣ್ಣದ ವಸ್ತ್ರವನ್ನು ಹಾಕಿ ಕುತ್ಕೊಂಡು ಜಪ ಮಾಡಿ. ಇದಕ್ಕೆ ವ್ರತವನ್ನು ಎಷ್ಟು ದಿನ ಮಾಡಬೇಕು ಅಂದರೆ 11 ದಿನ ಮಾಡ್ಬೋದು, 21 ದಿನ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿನ ದಿನಗಳು ಬೇಕಾದ್ರೆ ನೀವು ಮಾಡ್ಬೋದು, ನಿಮ್ಮ ಅನುಕೂಲ. ಸಮಯ ಬಂದುಬಿಟ್ಟು ಇದಕ್ಕೆ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ಮನೆಯ ಒಳಗಡೆ ಈ ಒಂದು ಸಾಧನೆಯನ್ನು ಮಾಡಬಹುದು. ನೋಡಿ, ಈಗ ಸಾಮಗ್ರಿಗಳ ಬಗ್ಗೆ ಹೇಳ್ತೀನಿ ನೋಡಿ. ಇದಕ್ಕೆ ಪೂಜಾ ಸಾಮಗ್ರಿಗಳು ಬೇಕಾಗುತ್ತೆ. ಅಂದರೆ ನೀವು ಪ್ರತಿನಿತ್ಯ ಯಾವ ರೀತಿ ಮಾಡ್ತೀರೋ ಅದೇ ಥರ ಪೂಜಾ ಸಾಮಾನುಗಳು ಬೇಕಾಗುತ್ತೆ. ಮತ್ತು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಆಮೇಲೆ ಇಲ್ಲಿ ಏನಂದರೆ ನೈವೇದ್ಯ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ನೈವೇದ್ಯಕ್ಕೆ ಒಂದು ರೂಲ್ಸ್ ಇದೆ, ನಿಯಮ ಇದೆ. ಏನಪ್ಪ ಅಂದರೆ ನೋಡಿ, ಕಾಳಿ ಮಾತೆಗೆ ಮತ್ತು ಭೈರವ ಸ್ವಾಮಿಗೆ ಬೇರೆ ಬೇರೆ ನೈವೇದ್ಯವನ್ನು ನೀವು ಇಡಬೇಕಾಗತ್ತೆ. ಅಂದರೆ ಈ ಕಾಳಿ ಮಾತೆಗೆ ತುಪ್ಪವನ್ನು ಹಾಕಿ, ಸಕ್ಕರೆಯನ್ನು ಹಾಕಿ, ಪಾಯಸ, ಲಡ್ಡು, ಹಲ್ವಾ ಯಾವುದಾದ್ರೂ ಒಂದು ಸ್ವೀಟನ್ನು ಮಾಡಿ ಅದನ್ನು ಕಾಳಿ ಮಾತೆಯ ಫೋಟೋ ಮುಂದೆ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ಇಟ್ಟು ನೀವು ನೈವೇದ್ಯವನ್ನು ಅರ್ಪಿಸ್ಬೇಕು. ಹಾಗೆ ಭೈರವ ಸ್ವಾಮಿಗೆ ಸಾಸಿವೆ ಎಣ್ಣೆಯನ್ನು ಹಾಕಿ, ಬೆಲ್ಲವನ್ನು ಹಾಕಿ ಈ ಹಲ್ವಾ, ಲಡ್ಡು, ಪಾಯಸ ಈ ರೀತಿಯ ಒಂದು ನೈವೇದ್ಯವನ್ನು ನೀವು ತಯಾರು ಮಾಡಿ ಇಡಬೇಕಾಗತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತೀನಿ. ಕಾಳಿ ಮಾತೆಗೆ ಇಡ್ತಕ್ಕಂಥ ನೈವೇದ್ಯ ತುಪ್ಪದಿಂದ ಮಾಡಿರಬೇಕು, ಸಕ್ಕರೆಯನ್ನು ಹಾಕಿರಬೇಕು. ಭೈರವ ಸ್ವಾಮಿಗೆ ಮಾಡ್ತಕ್ಕಂಥ ನೈವೇದ್ಯಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಬೇಕು, ಹಾಗೆ ಬೆಲ್ಲವನ್ನು ಹಾಕಬೇಕು. ಅದು ಲಡ್ಡು ಆಗಿರ್ಬೋದು, ಅಥವಾ ಪಾಯಸ ಆಗಿರ್ಬೋದು, ಅಥವಾ ಹಲ್ವಾ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಸ್ವೀಟ್ಸ್ ಆಗಿರ್ಬೋದು. ಜೊತೆಗೆ 2 ಸಪ್ರೇಟ್ ಸ್ವೀಟ್ ಬೀಡವನ್ನು ಇಡಬೇಕಾಗತ್ತೆ. ಕಾಳಿ ಮಾತೆಗೊಂದು ಸ್ವೀಟ್ ಬೀಡ, ಭೈರವ ಸ್ವಾಮಿಗೊಂದು ಸ್ವೀಟ್ ಬೀಡ. ಹಾಗೆ ತುಂಬ ಇಷ್ಟ ಅದು ಆ್ಯಕ್ಚುಲಿ. ಆಮೇಲೆ 2 ಲವಂಗ, 2 ಯಾಲಕ್ಕಿ ಮತ್ತು 9 ಬತಾಶೆ ಇವನ್ನ ಇಡಬೇಕಾಗುತ್ತೆ ನೈವೇದ್ಯಕ್ಕೆ. ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ. ಇಷ್ಟು ಸಾಮಗ್ರಿಗಳು. ಈಗ ಪೂಜೆ ಮಾಡ್ತಕ್ಕಂಥ ನೀತಿ ನಿಯಮಗಳ ಬಗ್ಗೆ ತಿಳ್ಕೊಳ್ಳಿ. ನೋಡಿ, ಮೊದಲಿಗೆ ಸ್ನಾನಾದಿಗಳನ್ನು ಮುಗಿಸ್ಕೊಂಬಂದು ನಿಮ್ಮ ಏಕಾಂತವಾದ ಕೋಣೆ ಅಥವಾ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಫಸ್ಟು ಶುದ್ಧಿ ಮಾಡ್ಕೊಳ್ಳಿ. ಗಂಗಾ ಜಲದಿಂದ ಶುದ್ಧಿ ಮಂತ್ರವನ್ನು ಹೇಳಿ ನೀವು ತಂದಿರತಕ್ಕಂಥ ಎಲ್ಲ ಸಾಮಗ್ರಿಗಳಿಗೂ ಆಸನಕ್ಕೂ ಎಲ್ಲ ಸ್ವಲ್ಪ ನೀರನ್ನು ಚಿಮುಕಿಸಿ ಶುದ್ಧಿ ಮಾಡ್ಕೊಳ್ಳಿ. ಶುದ್ಧಿ ಆದಮೇಲೆ ಪೂಜೆ ಮಾಡಿ, ದೀಪ ಹಚ್ಚಿ ಪೂಜೆ ಮಾಡಿ. ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಪಂಚೋಪಚಾರ ಪೂಜೆ ಮಾಡಿ. ಆಮೇಲೆ ಮೊದಲಿಗೆ ಗಣಪತಿಯ ಪೂಜೆ ಮಾಡಿ. ಪೂಜೆ ಎಲ್ಲ ಆದಮೇಲೆ ನೀವು ಆಸನಕ್ಕೆ ನಮಸ್ಕಾರ ಮಾಡಿ, ಆಸನದ ಮೇಲೆ ಕೂತ್ಕೊಳ್ಳಿ. ಹಾಗೆ ಮಾಲೆ ತಗೊಳ್ಳಿ. ಆ ಮಾಲೆಗೂ ಸಹ ನಮಸ್ಕಾರ ಮಾಡಿ ನಿಮ್ಮ ಹಣೆಗೆ ಆ ಒಂದು ಮೇರುಮಣಿ ಅಂತ ಬರ್ತದೆ, ಆ ಮೇರುಮಣಿಯನ್ನು ಹಣೆಗೆ ತಾಗಿಸಿ ನಮಸ್ಕಾರ ಮಾಡಿ ಮಾಲೆಗೆ ಅದನ್ನು ತಗೊಳ್ಳಿ ಜಪ ಮಾಡೋದಕ್ಕೆ ಅಂತ. ನೋಡಿ, ಮೊದಲಿಗೆ ಗಣಪತಿ ಮಂತ್ರವನ್ನು ಹೇಳಿ, ಗಂ ಗಣಪತಯೇ ನಮಃ 21 ಸಾರಿ ಈ ಮಂತ್ರವನ್ನು ಹೇಳಿ. ನೆಕ್ಸ್ಟು ನವಗ್ರಹ ಮಂತ್ರ, ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಾಂ ಶಾಂತಿಕರಾಭವಂತು. ಈ ಮಂತ್ರವನ್ನು 9 ಸಾರಿ ಹೇಳಿ ಅಥವಾ 21 ಸಾರಿ ಆದರೂ ಹೇಳಿ. ನೆಕ್ಸ್ಟು ಗುರು ಮಂತ್ರ, ಗುರು ಪೂಜೆ. ನೋಡಿ, ನಿಮಗೆ ಯಾರಾದರೂ ಗುರುಗಳಿದ್ದರೆ ಆ ಗುರುಗಳು ಕೊಟ್ಟಿರ್ತಕ್ಕಂಥ ಗುರು ಮಂತ್ರವನ್ನು ಹೇಳಿ 108 ಸಾರಿ. ಅಥವಾ ಯಾರು ಗುರುಗಳು ಇಲ್ಲ ಅಂದರೆ ನೀವು ಈಶ್ವರನನ್ನು ಈ ಒಂದು ಸಾಧನೆಗೆ ಗುರುವಾಗಿ ಸ್ವೀಕರಿಸಿ ನೀವು ಈಶ್ವರನ ಗುರು ಮಂತ್ರವನ್ನು ನೀವು 108 ಸಾರಿ ಜಪ ಮಾಡಿ. ಓಂ ನಮಃ ಶಿವಾಯ ಈ ಪಂಚಾಕ್ಷರಿ ಮಂತ್ರವನ್ನು 108 ಸಾರಿ ಜಪ ಮಾಡಿ. ಅಥವಾ ಶ್ರೀಕೃಷ್ಣ ಪರಮಾತ್ಮನನ್ನು ಸಹ ನೀವು ಗುರುವಾಗಿ ಈ ಒಂದು ಸಾಧನೆಗೆ ಸ್ವೀಕರಿಸಬಹುದು.
ಕೃಷ್ಣನ ಗುರುಮಂತ್ರ ಈ ರೀತಿ ಇದೆ, ಕ್ಲೀಂ ಕೃಷ್ಣಾಯ ನಮಃ. ಈ ಮಂತ್ರವನ್ನು ನೀವು 108 ಸಾರಿ ಜಪ ಮಾಡಿ. ಈಗ ಸಂಕಲ್ಪ ಮಾಡ್ಕೊಳ್ಬೇಕು. ಮಾಲೆನ ಅಲ್ಲೇ ಪಕ್ಕದಲ್ಲೇ ಕೈ ಸೈಡಲ್ಲಿ ಇಟ್ಕೊಳ್ಳಿ. ಅಂದರೆ ಮಾಲೆನ ನೆಲದ ಮೇಲೆ ಇಡಬಾರ್ದು, ಒಂದು ಬಟ್ಲಲ್ಲಿ ಇಟ್ಕೊಳ್ಳಿ ಅಥವಾ ಮಂಟಪದ ಮೇಲೆ ಇಟ್ಕೊಳ್ಳಿ. ಈಗ ಸ್ವಲ್ಪ ಹಸ್ತದ ಮೇಲೆ ನೀರನ್ನು ಹಾಕಿ, ಸ್ವಲ್ಪ ಅಕ್ಷತೆಯನ್ನು ಹಾಕಿ, ಅಥವಾ ಅಕ್ಷತೆ ಇಲ್ಲಾಂದರೆ ಹೂವಿನ ದಳಗಳನ್ನು ಹಾಕಿ ಸಂಕಲ್ಪ ಮಾಡ್ಕೊಳ್ಳಿ. ಗುರುಗಳ ಹತ್ರ, ನಿಮ್ಮ ಮನೆ ದೇವ್ರ ಹತ್ರ, ನಿಮ್ಮ ಇಷ್ಟ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನಂದರೆ, ನಾನು ಇವತ್ತಿನಿಂದ ಈ ಒಂದು ಸಾಧನೆಯನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ತಂದೆ ತಾಯಿ ಹೆಸರು, ವಯಸ್ಸು, ಆ ಸ್ಥಳದ ಹೆಸರು ಎಲ್ಲವನ್ನು ಹೇಳ್ಕೊಳ್ಳಿ. ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಅದನ್ನು ಮಾತ್ರ ಹೇಳ್ಕೊಳ್ಳಿ. ಅಥವಾ ಸಟ್ಟೆ ಅಥವಾ ಲಾಟರಿಗೆ ಸಂಬಂಧಪಟ್ಟಂತಹ ವಿಷಯ ಇದ್ದರೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಂದ್ರೆ ಅದನ್ನು ಮಾತ್ರ ಹೇಳ್ಕೊಳ್ಳಿ ಸಂಕಲ್ಪದಲ್ಲಿ. ಅಥವಾ ನಿಧಿ ಭೂಮಿನಲ್ಲಿರ್ತಕ್ಕಂಥ ನಿಧಿ, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯ ಇದ್ದರೆ ಸಂಕಲ್ಪದಲ್ಲಿ ಹೇಳ್ಕೊಳ್ಳಿ. ಅಥವಾ ಹಣ ಸಂಪತ್ತು ಇರುವ ವ್ಯಕ್ತಿಗಳು ಅದನ್ನು ತೋರಿಸೋದು, ಅದನ್ನು ಅಂಥವ್ರ ಹತ್ರ ನಮ್ಮನ್ನ ಸೇರಿಸು ಅಂತ ಆ ರೀತಿ ನಿಮಗೆ ವ್ಯವಹಾರ ಇದ್ದರೆ ಆ ರೀತಿಯ ಸಂಕಲ್ಪ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಶೇರ್ ಮಾರ್ಕೆಟ್ಟು ಅಥವಾ ಸಟ್ಟೆ, ಲಾಟ್ರಿ, ನಿಧಿ ಅಥವಾ ಹಣ ಸಂಪತ್ತು ಇರ್ತಕ್ಕಂಥ ವ್ಯಕ್ತಿಗಳು, ಈ ರೀತಿ ನೀವು ಯಾವುದ್ರ ಬಗ್ಗೆ ನೀವು ಪ್ರಯತ್ನ ಪಡ್ತೀರೋ ಅದ್ರ ಬಗ್ಗೆ ಮಾತ್ರ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಒಟ್ಟಿಗೆ ಎಲ್ಲವನ್ನು ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಯಾವುದು ಕೆಲಸ ಆಗೋದಿಲ್ಲ. ಯಾವುದಾದ್ರು ಒಂದು ಕೆಲಸ ಆಯ್ಕೆ ಮಾಡಿಕೊಂಡು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಮೊದಲನೇ ಸಾಧನೆಯಲ್ಲಿ. ಮತ್ತೆ ಬೇಕಾದ್ರೆ ನೀವು ಸೆಕೆಂಡ್, ಎರಡನೇ ಸಾಧನೆ ಮತ್ತೆ ಸಾಧನೆ ಮಾಡಿದಾಗ ಮತ್ತೆ ನೀವು ಬೇರೆ ಬಗ್ಗೆ ನೀವು ಕೇಳ್ಕೊಬೋದು. ಆದರೆ ಒಂದೇ ಸಾಧನೆಯಲ್ಲಿ ಎಲ್ಲವನ್ನ ಕೇಳ್ಕೊಳ್ಳೋ ಹಾಗಿಲ್ಲ. ಅದರ ಒಂದೊಂದ್ರ ಬಗ್ಗೆ ನೀವು ಸಾಧನೆ ಮಾಡಿ ಪ್ರಯೋಗ ಮಾಡ್ತಾ ಹೋಗಬೇಕಾಗತ್ತೆ, ಪ್ರಯತ್ನ ಪಡ್ತಾ ಹೋಗಬೇಕಾಗತ್ತೆ. ಈಗ ಸಂಕಲ್ಪ ಆಯಿತು, ಆದ ನಂತರ ಅಲ್ಲಿ ಕೈಯಲ್ಲಿರ್ತಕ್ಕಂಥ ಹಸ್ತದ ಮೇಲಿರ್ತಕ್ಕಂಥ ನೀರನ್ನು ಅಲ್ಲೇ ಪಕ್ಕದಲ್ಲೇ ಬಿಟ್ಬಿಡಿ ಭೂಮಿ ಮೇಲೆ. ಅಂದರೆ ನೋಡಿ, ಸಂಕಲ್ಪ ಮಾಡೋದು ನಾನು ಸ್ವಲ್ಪ ಉದಾಹರಣೆಗೆ ಹೇಳ್ತೀನಿ ನೋಡಿ. ನನ್ನ ಹೆಸರು ಇಂಥವರ ಮಗನಾದಂತಹ ನಾನು, ಇಷ್ಟು ವಯಸ್ಸುಳ್ಳ ನಾನು, ಇಂತಹ ಹೆಸರಿನ ನಾನು, ನನ್ನ ನಕ್ಷತ್ರ, ನನ್ನ ರಾಶಿ, ಇಂತಹ ಸ್ಥಳದಲ್ಲಿ ಸಾಧನೆ ಮಾಡ್ತಾ ಇರ್ತಕ್ಕಂತಹ ನಾನು, ಇವತ್ತಿನ ದಿನ ಷೇರು ಮಾರ್ಕೆಟ್ನಲ್ಲಿ ನನಗೆ ಲಾಭವಾಗಲು, ಹಣ ಬರಲು, ಧನ ಪ್ರಾಪ್ತಿಗಾಗಿ ಈ ಒಂದು ಸಾಧನೆಯನ್ನು ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಗುರುದೇವ, ಪರಮಾತ್ಮ, ಮಾತಾ, ನನಗೆ ಈ ಒಂದು ಸಾಧನೆ ನನಗೆ ಸಿದ್ಧಿಯಾಗಿ ನನಗೆ ಷೇರು ಮಾರ್ಕೆಟ್ನಲ್ಲಿ ಧನ ಪ್ರಾಪ್ತಿಯಾಗಲಿ. ಈ ಒಂದು ಸಾಧನೆಯನ್ನು ಇಷ್ಟು ದಿನ ಮಾಡ್ತಾಯಿದ್ದೀನಿ, ಪ್ರತಿದಿನ ಇಷ್ಟು ಮಂತ್ರವನ್ನು ಜಪ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳಿಬಿಟ್ಟು ಸಂಕಲ್ಪ ಮಾಡಿಕೊಂಡು ನೀವು ಆ ಬಲಗೈ ಹಸ್ತದ ಮೇಲೆ ಇರ್ತಕ್ಕಂತಹ ನೀರನ್ನು ಅಲ್ಲೇ ಪಕ್ಕದಲ್ಲೇ ಕೆಳಗಡೆ ಬಿಟ್ಬಿಡಿ. ಇದು ಒಂದು ಪಾರ್ಟ್, ಇದು ಒಂದು ಉದಾಹರಣೆ. ಇದೇ ಥರ ನೀವು ಲಾಟ್ರಿ ಬಗ್ಗೆ ಹೇಳ್ಬೋದು, ನಿಧಿ ಬಗ್ಗೆ ಹೇಳ್ಬೋದು, ಅಥವಾ ಸಟ್ಟೆ ಬಗ್ಗೆ ಹೇಳ್ಬೋದು, ಅಥವಾ ಹಣ ಸಂಪತ್ತು ಐಶ್ವರ್ಯ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಕೇಳ್ಕೊಬೋದು. ಈ ರೀತಿ ಯಾವ್ದು ಬೇಕಾದ್ರೂ ನೀವು ಸಪ್ರೇಟಾಗಿ ನೀವು ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ. ಮಾಡಿಕೊಂಡು ನೀರಿನಲ್ಲೇ ಪಕ್ಕದಲ್ಲೇ ಭೂಮಿ ಮೇಲೆ ಬಿಟ್ಬಿಡಿ. ನಂತರ ನೀವು ರಕ್ಷಾ ಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ಬೇರೆ ಬೇರೆ ರಕ್ಷಾ ಮಂತ್ರ ಯಾವ್ದು ಬೇಕಾದ್ರೂ ನೀವು ಬಳಸ್ಕೊಬೋದು. ಭೈರವ ಸ್ವಾಮಿದ ರಕ್ಷಾ ಮಂತ್ರ ಇದೆ, ಅಥವಾ ಕಾಳಿ ಮಾತದ ರಕ್ಷಾ ಮಂತ್ರಗಳು ಬೇರೆ ಬೇರೆ ವಿಡಿಯೋಗಳಲ್ಲಿ ಇದೆ. ಅದನ್ನು ಸಹ ನೀವು ಇಲ್ಲಿ ಬಳಸ್ಕೊಬೋದು. ಅಥವಾ ನಾನು ಹೇಳ್ತಕ್ಕಂಥ ಈ ಒಂದು ರಕ್ಷಾ ಮಂತ್ರವನ್ನು ಸಹ ನೀವು ಹಾಕೊಬೋದು. 21 ಸಾರಿ ಈ ಒಂದು ರಕ್ಷಾ ಮಂತ್ರವನ್ನು ನೀವು ಹಾಕ್ಕೊಳ್ಳಿ. ಓಂ ಅಪಸರ್ಪಂತು ಯೇ ಭೂತಃ ಭೂಮಿ ಸಂಸ್ಥಿತ ಯೇ ಭೂತ ವಿಘ್ನಕರ್ತಾರಸ್ತೆ ನಶ್ಯಂತು ಶಿವಾಜ್ಞ ಅಪಕ್ರಮಣಾಂತು ಭೂತಾನಿ ಪಿಶಾಚ ಸರ್ವತೋ ದಿಶಾಂ ಸರ್ವೇಷಾಂ ಮಾ ವಿರೋಧಿನ್ ಪೂಜಾ ಕರ್ಮ ಸಮಾರಂಭೆ. ಈ ರಕ್ಷಾ ಮಂತ್ರವನ್ನು ಹೇಳ್ಕೊಳ್ಳಿ 21 ಸಾರಿ. ಹೇಳ್ಕೊಂಡು ನಿಮ್ಮ ಒಂದು ಹಳದಿ ಸಾಸಿವೆ ಇದ್ದರೆ ಅಥವಾ ಅಕ್ಷತೆ ಇದ್ದರೆ ಅದನ್ನು ಅಭಿಮಂತ್ರಿಸಿ ನಿಮ್ಮ ಸುತ್ತಲೂ ಹಾಕ್ಕೊಳ್ಳಿ ನಿಮ್ಮ ರಕ್ಷಣೆಗೆ. ಆಗ ಯಾವುದೇ ಭೂತ ಪ್ರೇತ ಪಿಶಾಚಿಗಳು, ವಿಷ ಜಂತುಗಳು, ಕ್ರಿಮಿಕೀಟಗಳು ಯಾವುದು ಸಹ ನೀವು ಮಾಡ್ತಕ್ಕಂಥ ಸಾಧನೆಯ ಕೊಠಡಿಯ ಒಳಗಡೆ ಬರೋದಿಲ್ಲ. ನಿಮಗೆ ನಿಮ್ಮ ಸುತ್ತಲೂ ಒಂದು ದೈವಿಕ ರಕ್ಷಣೆ ಇರುತ್ತೆ, ರಕ್ಷಣೆ ಕ್ಷೇತ್ರ ಇರುತ್ತೆ. ಈಗ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ. ಗುರು ಸಟ್ ಗುರು ಹೈ ವೀರ್ ಗುರು ಸಾಹಬ್ ಸುಮರೋ ಬಡಿ ಬಾತ್ ಸಿಂಗಿ ಟೋರೋ ಒನ್ ಕಹೋ ಮನ್ ನಾವೋ ಕರ್ತಾರ್ ಸಕಲ್ ಗುರುನ್ ಕಾ ಹರ್ ಬಜೆ ಘಟ್ಟಾ ಪಕರ್ ಉಟ್ ಜಾ ಚೇತು ಸಂಬಾರ್ ಶ್ರೀ ಪರಮಹಂಸ್. ನೋಡಿ, ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು 21 ಸಾರಿ ಹೇಳಿ. ಈಗ
ಮೂಲ ಮಂತ್ರ ಯಾವ ರೀತಿ ಇದೆ ಅಂತಂದರೆ ನೋಡಿ, ಮೂಲ ಮಂತ್ರ ಈ ರೀತಿ ಇದೆ. ಇದನ್ನು ಪ್ರತಿದಿನ ನೀವು 3 ಮಾಲೆ ಕಡಿಮೆ ಅಂದರೂ ಜಪ ಮಾಡಲೇಬೇಕು. जय माँ काली कल्याण कर, कप्पर भर तैयार कर, भैरवनाथ को हाजिर कर, जंगल में मंगल कर, हरफ का घड़ा विनय कर, मेरी भक्ति गुरु की शक्ति, दिखा माता काली, भैरवनाथ अपने कलाम का तमाशा. ಮತ್ತೊಮ್ಮೆ ಹೇಳ್ತೀನಿ ನೋಡಿ. जय माँ काली कल्याण कर, कप्पर भर तैयार कर, भैरवनाथ को हाजिर कर, जंगल में मंगल कर, हरफ का घड़ा विनय कर, मेरी भक्ति गुरु की शक्ति, दिखा माता काली, भैरवनाथ अपने कलाम का तमाशा. ನೋಡಿ, ಈ ಮಂತ್ರದ ಅರ್ಥ ಈ ರೀತಿ ಇದೆ. ಜಯವಾಗಲಿ ಕಾಳಿ ಮಾತೆಗೆ, ಅಮ್ಮ ಕಲ್ಯಾಣ್ ಕರು ಅಂದರೆ ಒಳ್ಳೆಯದನ್ನು ಮಾಡ್ತಾಯಿ ನನಗೆ ಅಂತ. ಆಮೇಲೆ ಕಪ್ಪರ್ ಬರ್ ತಯಾರ್ ಕರ್ ಅಂದರೆ ನಾನು ಕೇಳ್ತಕ್ಕಂತಹ ಆಸೆಗಳು, ಕಾಮನೆಗಳು ಅಥವಾ ಸಂಕಲ್ಪಗಳು ಏನಿದೆ ಅದನ್ನು ನೀನು ನಿನ್ನ ಕಪ್ಪರ್ ಅಂದರೆ ಕಾಳಿ ಮಾತೆಯ ಬಲಗೈಯಲ್ಲಿ ಒಂದು ಕತ್ತಿ ಇರುತ್ತೆ, ಎಡಗೈನಲ್ಲಿ ಒಂದು ಬೌಲ್ ಇರುತ್ತೆ, ಒಂದು ಬಟ್ಟಲ್ ರೀತಿ ಒಂದಿರುತ್ತೆ, ಬಟ್ಟಲು. ಅದನ್ನು ಕಪ್ಪರ್ ಅಂತ ಕರೀತಾರೆ. ಅದನ್ನು ತಾಯಿ ರಕ್ತವನ್ನು ಕುಡಿಯೋದಕ್ಕೆ ಅದನ್ನು ಬಳಸ್ತಾಳೆ ಕಾಳಿ ಮಾತಾ. ಹಾಗಾಗಿ ಆ ಕಪ್ಪರ್ ತಯಾರಕರು ಅಂದರೆ ನನ್ನ ಆಸೆ ಆಕಾಂಕ್ಷೆಗಳನ್ನು ಯಾವ ರೀತಿ ನೀನು ಈಡೇರಿಸ್ಬೇಕಂದ್ರೆ ಆ ಕಪ್ಪರ್ ಪೂರ್ತಿ ತುಂಬಿ ನೀನು ಕೊಡಬೇಕು, ಆ ರೀತಿ ನೀನು ನನಗೆ ಆ ತಯಾರು ಮಾಡ್ಕೋದನ್ನ ಅಂತ. ಆಮೇಲೆ ಭೈರವನಾಥ್ಕೋ ಹಾಜಿರ್ಕರ್ ಅಂದರೆ ನನ್ನ ಈ ಒಂದು ಸಾಧನೆಗೆ ಭೈರವ ಸ್ವಾಮಿನ ಹಾಜರುಪಡಿಸು, ಅವರು ಸಹ ಬಂದು ನನಗೆ ಸಹಾಯ ಮಾಡಲಿ ಅಂತ ಕಾಳಿ ಮಾತೆನ ಕೇಳ್ಕೊಳ್ಳೋದು. ಆಮೇಲೆ ಜಂಗಲ್ ಮೇ ಮಂಗಲ್ ಕರ್ ಅಂದರೆ ನಾನು ಕಾಡಿನಲ್ಲಿರಲಿ, ನಿರ್ಜನ ಪ್ರದೇಶದಲ್ಲಿರಲಿ ಅಥವಾ ಒಂಟಿಯಾಗಿರಲಿ, ಎಲ್ಲೇ ಇದ್ದರೂ ನನಗೆ ಮಂಗಳವಾಗುವಂತೆ ಮಾಡು. ಆಮೇಲೆ ಅರಫ್ ಕಾ ಗಡ ವಿನಯ್ಕರ್ ಅಂದರೆ ಈ ನಿಧಿ ಅಂತ ಹೇಳಿದಲ್ವಾ, ಆ ರೀತಿ ನಿಧಿ, ಸಂಪತ್ತು, ಐಶ್ವರ್ಯ ಎಲ್ಲಿ ಸಿಗುತ್ತೆ ಅದು ನನಗೆ ವಿನಯ್ಕರ್ ಅಂದರೆ ನನಗೆ ಕೊಡು. ನನಗೆ ಅರಫ್ ಕಾ ಗಡ ವಿನಯ್ಕರ್ ಅಂದರೆ ನಾನು ಕೇಳಿರ್ತಕ್ಕಂತಹ ಏನೇನು ಕೇಳಿದ್ದೀನಿ ಅವೆಲ್ಲವನ್ನ ಕೊಡು ಅಥವಾ ನೀಡು, ಈ ರೀತಿ ಕೇಳೋದು ತಾಯಿನ. ಆಮೇಲೆ ಮೇರಿ ಭಕ್ತಿ ಗುರು ಕಿ ಶಕ್ತಿ ಅಂದರೆ ನನ್ನ ಭಕ್ತಿ ಮತ್ತು ನನ್ನ ಗುರುವಿನ ಶಕ್ತಿ ತುಂಬ ಅಪಾರವಾಗಿದೆ. ಹಾಗಾಗಿ ದಿಕಾ ಮಾತಾ ಕಾಳಿ ಅಂದರೆ ಇದನ್ನೆಲ್ಲ ತಿಳಿಸ್ಕೊಡ್ತಾಯಿ, ನಾನು ಏನೇನು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ನಾನು ಏನೇನು ಕೇಳ್ತಾ ಇದ್ದೀನಿ ಅವೆಲ್ಲವನ್ನ ತಿಳಿಸ್ಕೊಡು ನನಗೆ. ನಂತರ ಭೈರವನಾಥ್ ಅಪ್ನೆ ಕಲಾಂ ಕಾ ತಮಾಷಾ ಅಂದರೆ ಭೈರವ ಸ್ವಾಮಿ ನೀನು ಬಂದಿದ್ಯಾ, ಕಾಳಿ ಮಾತೆ ನಿಮ್ಮ ತಮ್ಮನ್ನು ಹಾಜರುಪಡಿಸಿದ್ದಾಳೆ, ನಿನ್ನ ಒಂದು ಕಲಾಂ ಅಂದರೆ ಒಂದು ವಿದ್ಯೆನ ತೋರಿಸು, ಅದರ ಒಂದು ತಮಾಷೆನ ತೋರಿಸು ಅಂದರೆ ನೀನು ಭೈರವ ಸ್ವಾಮಿ ನಿನ್ನ ಒಂದು ವಿದ್ಯೆಯನ್ನು ತಮಾಷೆ ರೂಪದಲ್ಲಿ ತೋರಿಸು ಅಂತ ಕೇಳಿರ್ತಕ್ಕಂಥ ಮಂತ್ರದ ಅರ್ಥ ಇದು. ಹಾಗಾಗಿ ಈ ಮಂತ್ರವನ್ನು ನೀವು ಪ್ರತಿದಿನ ಜಪ ಮಾಡಿ. ಈಗ ಮೂಲ ಮಂತ್ರ ಜಪ ಆಯಿತು. ನಂತರ ಕರ್ಪೂರವನ್ನು ಹಚ್ಚಿ ಆರತಿ ಮಾಡಿ, ನೆಕ್ಸ್ಟು ಅರ್ಪಣೆ ಮಾಡಿ. ನೀವೇನೇನು ನೈವೇದ್ಯ ಇಟ್ಟಿದ್ದೀರಾ ಎಲ್ಲವನ್ನು ಅರ್ಪಿಸಿ, ದೇವರಿಗೆ ಪೂಜೆಯನ್ನು ಅರ್ಪಿಸಿ, ನೀವು ಜಪ ಮಾಡಿರ್ತಕ್ಕಂಥ ಜಪವನ್ನು ಮಂತ್ರವನ್ನು ಅರ್ಪಿಸಿ ಮತ್ತು ಅರ್ಪಿಸಿ ಮತ್ತು ಸಿದ್ಧಿ ಮಾಡಿಕೊಡಿ. ಹೇಳಿ ಕಾಳಿ ಮಾತೆಗೂ ಮತ್ತು ಭೈರವ ಸ್ವಾಮಿಗಳಿ, ಪರಮಾತ್ಮ ಮಾತಾ ನಾನು ಇವತ್ತಿನ ದಿನ ನಾನು ಜಪ ಮಾಡಿರ್ತಕ್ಕಂಥ ಇಷ್ಟು ಮಾಲೆ ಮಂತ್ರವನ್ನು ತಾವು ಸ್ವೀಕರಿಸಿ ನನಗೆ ಸಿದ್ಧಿ ಮಾಡಿಕೊಡಿ ಅಂತ ಕೇಳಿ ಮಾಡಿಕೊಡ್ತಾರೆ. ಆಮೇಲೆ ಕ್ಷಮಾ ಪ್ರಾರ್ಥನೆ, ನೀವು ಮಾಡಿರ್ತಕ್ಕಂಥ ಪೂಜೆಯಲ್ಲಿ ಏನಾದರೂ ಒಪ್ಪು ತಪ್ಪುಗಳಾಗಿದ್ದರೆ, ಅಪವಿತ್ರಗಳಾಗಿದ್ದರೆ, ಹಾಗಾಗಿ ಕ್ಷಮೆಯನ್ನು ಕೋರಿ ಕಾಳಿ ಮಾತೆ ಹತ್ರ ಮತ್ತು ಭೈರವ ಸ್ವಾಮಿ ಹತ್ರ. ಈಗ ಅವತ್ತಿನ ದಿನದ ಆ ಒಂದು ಸಾಧನೆಯ ಪೂಜೆ ಮುಗೀತು. ಇದೇ ಥರ ನೀವು 11 ದಿನ ಅಥವಾ 21 ದಿನ ನೀವು ಮಾಡಬೇಕಾಗತ್ತೆ. ಜೊತೆಗೆ ಇನ್ನೊಂದು ಹೇಳೋದು ಮರ್ತುಬಿಟ್ಟಿದೆ ನೋಡಿ, ನೀವು ಪೂಜೆ ಎಲ್ಲ ಆದಮೇಲೆ, ಮೂಲ ಮಂತ್ರ ಆಗಿ ಆರತಿ ಎಲ್ಲ ಆದಮೇಲೆ ನೀವೇನು ಮಾಡಬೇಕಂದ್ರೆ ಈ ಸಗಣಿ, ಇದು ಹಸುವಿನ ಬೆರಣೆ ಬರ್ತದೆ, ನಾಟಿ ಹಸು ಬೆರಣೆನೇ ಆಗಬೇಕು. ಈ ಫಾರಮ್ ಹಸುದು ಬೆರಣೆ ಚೆನ್ನಾಗಿರೋದಿಲ್ಲ. ಫಾರಮ್ ಹಸುವಿನ ಬೆರಣಿ ಮಾಡಬಾರ್ದು. ನಾಟಿ ಹಸುವಿನ ಬೆರಣಿ ತಗೊಳ್ಳಿ ಅಥವಾ ಸ್ವಲ್ಪ ಸೌದೆ ತಗೊಳ್ಳಿ. ಬೆರಣಿ ಸಿಕ್ಕಿದ್ರೆ ಓಕೆ, ಹಸುವಿನ ಸಗಣಿಯ ಬೆರಣಿ ಸಿಕ್ಕಿದ್ರೆ ಓಕೆ. ಬೆರಣಿ ಸಿಕ್ಕಿಲ್ಲ ಅಂತಂದರೆ ನೀವು
ಸ್ವಲ್ಪ ಸೌದೆ ತಗೊಂಡು ಅಗ್ನಿಯನ್ನು ಪ್ರಜ್ವಲಿಸಿ ನೈವೇದ್ಯಕ್ಕೆ ಏನಿಟ್ಟಿದ್ದೀರೋ ಸ್ವಲ್ಪ ಸ್ವಲ್ಪ ತಗೊಂಡು ಈ ಮಂತ್ರವನ್ನು ಹೇಳಿ ಕಾಳಿ ಮಾತೆಗೂ ಮತ್ತು ಭೈರವ ಸ್ವಾಮಿಗೂ ಅಗ್ನಿಯ ಮುಖಾಂತರ ಅರ್ಪಿಸ್ಬೇಕಾಗತ್ತೆ. ಅಂದರೆ ಅಗ್ನಿಗೆ ಹಾಕಿ ಪೂರ್ಣಾಹುತಿ ಕೊಡಬೇಕಾಗತ್ತೆ ನೈವೇದ್ಯವನ್ನು. ಒಂದು ಅಲ್ಲಿ ನೈವೇದ್ಯವನ್ನು ಇಟ್ಟಿದ್ದೀವಿ, ನೇರವಾಗಿ ಅವರು ಸ್ವೀಕರಿಸ್ತಾರೆ. ಎರಡನೇದು ಅಗ್ನಿ ಮುಖಾಂತರ ಸ್ವೀಕರಿಸ್ತಾರೆ. ಈ ಎರಡು ರೀತಿ ನೀವು ಇಲ್ಲಿ ಪ್ರಯೋಗವನ್ನು ಇಲ್ಲಿ ಎರಡು ರೀತಿಯ ಕ್ರಮವನ್ನು ನೀವು ಅನುಸರಿಸಬೇಕಾಗತ್ತೆ ನೋಡಿ. ಈಗ ಅಗ್ನಿಗೆ ಭೋಗವನ್ನು ಅರ್ಪಿಸಿ ಆದ ನಂತರ ನೀವು ಅವತ್ತಿನ ಆ ದಿನದ ಒಂದು ಸಾಧನೆಯನ್ನು ಮುಗಿಸಿ. ಇದೇ ಥರ ನೀವು 11 ದಿನ ಅಥವಾ 21 ದಿನ ಅಥವಾ 48 ದಿನ ನೀವು ಮಾಡಬಹುದು, ನಿಮ್ಮ ಅನುಕೂಲ. ಆದರೆ ಇಲ್ಲಿ ಒಂದು ನೋಡಿ, ನೀವು ನನಗೆ ಮೊನ್ನೆ ಯಾರೋ ಒಬ್ಬರಿಗೆ ಇದೇ ಥರ ಯಾವುದೋ ಒಂದು ಇದು ಕೊಟ್ಟಿದ್ದೆ. ಮೊನ್ನೆ ನಾನು ಇದೇ ಥರ ಯಾರೋ ಒಬ್ರು ಕೇಳಿದ್ರು ಅಂತ ಅಂದ್ಬಿಟ್ಟು ಒಂದು ಮಂತ್ರ ಕೊಟ್ಟಿದ್ದೆ. ಆ ಮಂತ್ರ ಸಾಧನೆ ಆದಮೇಲೆ ಅದನ್ನು ಅವ್ರು ಪ್ರಯೋಗ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದೆ. ಆದರೆ ಅವ್ರು ಹಂಗಲ್ಲ, ಇವತ್ತು ಮಂತ್ರ ಹೇಳಿದ್ಬಿಟ್ರು, ನಾಳೆ ಆಗಲೇ ಪ್ರಯೋಗ ಮಾಡಿಬಿಟ್ರು. ದುಡ್ಡು ಲಾಸ್ ಆಯಿತು, ಕಳ್ಕೊಂಡ್ರು, ಮತ್ತು ಫೋನ್ ಮಾಡಿದ್ರು. ತಪ್ಪು ನಮ್ಮದಲ್ಲ, ನಾವು ಹೇಳಿರ್ತೀವಿ, ಅವ್ರು ತಪ್ಪು ಮಾಡಿಬಿಟ್ಟು ಸರಿ ಮತ್ತೆ ನಮಗೆ ಫೋನ್ ಮಾಡ್ತಾರೆ, ಲಾಸ್ ಆಯಿತು, ದುಡ್ಡು ಹೊರಟೋಯ್ತು, ನಾನು ಹೇಳಿದ್ದು ಮಾಡಿದೆ ಹಂಗೆ ಹಿಂಗೆ ಅಂತ. ನಾವು ಹೇಳೋದೇ ಒಂದು ರೀತಿ, ಇವ್ರು ಮಾಡೋದೇ ಒಂದು ರೀತಿ. ಹಾಗಾಗಿ ನೀವು ಫಸ್ಟು ವ್ರತ ಮಾಡಬೇಕು, ಮಂತ್ರ ಜಪ ಮಾಡಬೇಕು, ಅದು ಸಾಧನೆ ಮಾಡಬೇಕು, ಅದು ಸಿದ್ಧಿ ಆಗಬೇಕು. ಆನಂತರ ನೀವು ಶೇರ್ ಮಾರ್ಕೆಟ್ನಲ್ಲೋ ಅಥವಾ ಲಾಟ್ರಿನಲ್ಲೋ ಅಥವಾ ಬೇರೆ ಯಾವುದೋ ಮಾರ್ಗಗಳಲ್ಲಿ ಹಣ ನೀವು ಸಂಪಾದನೆ ಮಾಡೋಕ್ಕೆ ನಿಮಗೆ ದಾರಿ ಸಿಗುತ್ತೆ, ಮಾರ್ಗದರ್ಶನ ಸಿಗುತ್ತೆ, ಈಸಿ ಆಗುತ್ತೆ. ಇವತ್ತು ಮಾಡಿ ನಾಳೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ನೀವು ಅದ್ರ ಬಗ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆದರೆ ಅದು ನೀವೇ ಹೊಣೆ. ಅಂದರೆ ನಾನು ಹೇಳೋ ಅರ್ಥ ಏನಂದರೆ, ಸಿದ್ಧಿಯಾಗಿ ಸಾಧನೆ ಆದಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ. ನಿಮಗೆ ಕನಸಲ್ಲಿ ಬಂದು ಹೇಳುತ್ತಾ ಆಮೇಲೆ ನೀವು ಸ್ಟಾರ್ಟ್ ಮಾಡಿ, ಆ ಥರ ಪಡಬೇಡಿ. ಇದಕ್ಕೆ ಇರ್ತಕ್ಕಂಥ ನಿಯಮಗಳು, ನೀವು ವ್ರತ ಮಾಡ್ತಕ್ಕಂಥ ಸಮಯದಲ್ಲಿ, ಸಾಧನೆ ಮಾಡ್ತಕ್ಕಂಥ ಸಮಯದಲ್ಲಿ ನೀವು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಹೆಣ್ಮಕ್ಳು ಮಾಸಿಕ ಧರ್ಮವನ್ನು ಮುಗಿಸ್ಕೊಂಡು ಶುದ್ಧಿಯಾಗಿ ಆನಂತರ ನೀವು ಈ ವ್ರತವನ್ನು ನೀವು ಪ್ರಾರಂಭ ಮಾಡಬೇಕಾಗತ್ತೆ. ಆಮೇಲೆ ನೋಡಿ, ಅದು ನೈವೇದ್ಯ ಇಟ್ಟಿರ್ತೀರಲ್ವ ನೀವು, ಸ್ವಲ್ಪ ಪೂಜೆಲಾದ್ಮೇಲೆ ಸ್ವಲ್ಪ ತೊಗೊಂಡು ನೀವು ಬೆಂಕಿಗೆ ಆಹುತಿ ಕೊಟ್ರಿ. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂತಹ ಆ ಒಂದು ನೈವೇದ್ಯವನ್ನು, ಕಾಳಿ ಮಾತೆಗೆ ಇಟ್ಟಿರ್ತಕ್ಕಂಥ ನೈವೇದ್ಯವನ್ನು ಹಸುಗೆ ತಿನ್ನಿಸ್ಬೇಕು. ಭೈರವ ಸ್ವಾಮಿಗೆ ಇಟ್ಟಿರ್ತಕ್ಕಂಥ ನೈವೇದ್ಯವನ್ನು ನಾಯಿಗೆ ತಿನ್ನಿಸ್ಬೇಕು. ಕಾಳಿ ಮಾತೆಗೆ ಇಟ್ಟಿರ್ತಕ್ಕಂಥ ನೈವೇದ್ಯ ಗೋಮಾತೆಗೆ ಅಂದರೆ ಹಸುವಿಗೆ, ಭೈರವ ಸ್ವಾಮಿಗೆ ಇಟ್ಟಿರ್ತಕ್ಕಂತಹ ನೈವೇದ್ಯ ನಾಯಿಗಳಿಗೆ ತಿನ್ನಿಸ್ಬೇಕು ನೆಕ್ಸ್ಟ್ ದಿನ. ಈ ರೀತಿ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.